ಹಾಯ್ ಎವ್ರಿವನ್, ಗುಡ್ ಈವ್ನಿಂಗ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಎಲ್ರಿಗೂ ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗೋಂಥ ಹಬ್ಬ ಅಂದರೆ ಅದು ವರಮಹಾಲಕ್ಷ್ಮಿ. ಯಾಕಂದರೆ ಅವರು ಕೂಡ ನೀಟಾಗಿ ರೆಡಿ ಆಗ್ಬೋದು, ಮತ್ತು ಲಕ್ಷ್ಮಿನ ಕೂಡ ಡಿಫ್ರೆಂಟಾಗಿ ಡೆಕೋರೇಟ್ ಮಾಡಿ ಕಣ್ಣು ತುಂಬಿಸ್ಕೊಂಡು ಪೂಜೆನ ಮಾಡ್ಬೋದು. ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ಹುಡುಗಿರಿಗೆ ಸ್ಪೆಷಲ್ಲು. ನಾನು ಕೂಡ ಎಲ್ಲರೂ ಮನೆ ಕುಂಕುಮಕ್ಕೆ ಹೋಗಿದ್ದೆ, ಏಕೆಂದರೆ ನಮ್ಮ ಓನರ್ ಮನೆ ಮತ್ತು ಪಕ್ಕದ ಮನೆಯವರೆಲ್ಲ ನನ್ನನ್ನು ಕುಂಕುಮಕ್ಕೆ ಕರೆದಿದ್ರು. ಎಲ್ಲರ ಮನೆಗೂ ನಾನು ಕುಂಕುಮಕ್ಕೆ ಹೋಗಿದ್ದೆ. ನನಗಂತೂ ತುಂಬ ಖುಷಿ ಆಯಿತು, ಯಾಕಂದರೆ ಒಬ್ಬೊಬ್ಬರು ಮನೆಯಲ್ಲೂ ಒಂದೊಂದು ಥರ ಲಕ್ಷ್ಮಿನ ಡೆಕೋರೇಟ್ ಮಾಡಿದರು. ಅಲ್ಲಿ ಕೆಳಗಡೆ ಮನೆ ಕುಂಕುಮ ತೊಗೊಂಡ್ಮೇಲೆ ನಮ್ಮ ಆಂಟಿ ಮನೆಗೆ ನಾನು ಕಾರಲ್ಲಿ ಹೋಗ್ತಾಯಿದ್ದೀನಿ. ಡ್ರೈವಿಂಗ್ ಸ್ಟಾರ್ಟ್ ಮಾಡಿದೆ, ಏಕೆಂದರೆ ನಮ್ಮ ಆಂಟಿನೂ ಕೂಡ ನನ್ನನ್ನು ಕುಂಕುಮಕ್ಕೆ ಅಂತ ಕರೆದಿದ್ರು. ಇವಾಗ ಇನ್ನೇನು ನಮ್ಮ ಆಂಟಿ ಮನೆ ಬಂದೇ ಬಿಡ್ತು. ನಾನು ಒಳಗಡೆ ಹೋಗ್ತಾಯಿದ್ದೀನಿ. ಅವ್ರದ್ದು ಯಾವಾಗಲೂ ಮನೆ ಮುಂದೆ ಜಯ ವಿಜಯ ಅಂತ ಬರೆದಿರ್ತಾರೆ ರಂಗೋಲಿನಲ್ಲಿ. ಅದೊಂದು ಸೆಂಟಿಮೆಂಟ್ ಅವರಿಗೆ. ಅಂಕಲ್ ಕೂತಿದ್ದಾರೆ, ಪೂಜೆ ಎಲ್ಲ ಮುಗ್ದಿದೆ, ಅಂಕಲ್ ಕೂತಿದ್ದಾರೆ. ನನ್ನನ್ನು ಖುಷಿಯಿಂದ ಇನ್ವೈಟ್ ಮಾಡಿಕೊಂಡ್ರು. ನೀವೇ ನೋಡ್ತಿರ್ಬೋದು, ಇವಾಗ ನಾನು ಲಕ್ಷ್ಮಿನ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು ನಮ್ಮ ಆಂಟಿ ಲಕ್ಷ್ಮಿನ. ಬೆಳಿಗ್ಗೆನೇ ಅವರು ಪೂಜೆ ಮುಗಿಸಿದ್ರು, ಮತ್ತು ನಾನು ಸಂಜೆ ಪೂಜೆಗೆ ಹೋಗಿದ್ದು ಮನೆಗೆ. ನನಗಂತೂ ತುಂಬ ಖುಷಿ ಆಯಿತು. ರಂಗೋಲಿಯಿಂದ ಹಿಡ್ದು ಅವ್ರು ಮಾಡಿದ್ದು ಸ್ವೀಟ್ಸ್ ಎಲ್ಲ ನನಗೆ ತುಂಬ ಡಿಫ್ರೆಂಟ್ ಅನ್ನಿಸ್ತು. ನೀವೇ ನೋಡ್ತಿರ್ಬೋದು, ಪುರಿ ಉಂಡೆ ಅದೆಲ್ಲ ಅವರೇ ಓನಾಗಿ ಮಾಡಿದರು. ಒಬ್ಬಟ್ಟು ಜೊತೆಗೆ ಲಕ್ಷ್ಮಿಗೆ ಏನೇನು ಇಷ್ಟ ಅದೆಲ್ಲದನ್ನೂ ಅವರು ಮಾಡಿ ಸಂಜೆ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದರು. ಆವಾಗ ನಾನು ಹೋದೆ. ಇವಾಗ ನೋಡಿ, ಅವರು ಲಲಿತಾ ಸಹಸ್ರನಾಮ ಎಲ್ಲ ಹೇಳ್ಕೊಂಡು ಪೂಜೆ ಶುರು ಮಾಡ್ತಿದ್ದಾರೆ. ಸೊ ಅವರಿಗೆ ಪೂಜೆ ಪುನಸ್ಕಾರ ಅನ್ನೋದು ತುಂಬ ಸೆಂಟಿಮೆಂಟು ನಮ್ಮ ಆಂಟಿಗೆ. ನಾನು ತುಂಬ ಅದರಲ್ಲಿ ನಂಬಿಕೆ ಇಡ್ತೀನಿ. ಸೊ ಅವ್ರು ಕೂಡ ಅಷ್ಟೇ, ತುಂಬ ಅದನ್ನು ನೀಟಾಗಿ ಡಿಸಿಪ್ಲಿನಾಗಿ ಆರ್ಗನೈಸ್ಡಾಗಿ ಮಾಡ್ತಾರೆ. ಏನೇ ಒಂದು ಮಾಡಿದರು ಅದು ತುಂಬ ಖುಷಿ ಅನಿಸುತ್ತೆ ನನಗೆ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಲಕ್ಷ್ಮಿ ಅಲಂಕಾರ ಪ್ರಿಯೆ. ಎಷ್ಟು ಅಲಂಕಾರ ಮಾಡಿದ್ರು ಸಾಲದು, ಎಷ್ಟು ಅಲಂಕಾರ ಮಾಡಿಕೊಂಡ್ರು ಸಾಲದು. ಹೆಣ್ಮಕ್ಳು ಎಲ್ಲದರಲ್ಲೂ ಏನಾದರೂ ಒಂದು ಮಿಸ್ಸಿಂಗ್ ಅಂತ ಬಂದೇ ಬರುತ್ತೆ, ಎಷ್ಟೇ ಅಲಂಕಾರ ಮಾಡಿದ್ರೂ. ಇಲ್ಲಿ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದರು ಆಂಟಿ. ಬೆಳಿಗ್ಗೆನೇ ಎದ್ದು ತುಂಬ ಪ್ರಿಪ್ರೇಷನ್ ಮಾಡಿಕೊಂಡು ಅಲಂಕಾರ ಮಾಡಿದರು. ನನಗಂತೂ ಈ ಅಲಂಕಾರ ತುಂಬ ಇಷ್ಟ ಆಯಿತು. ಅಂದರೆ ಎಲ್ಲರೂ ಮನೆ ಲಕ್ಷ್ಮೀನ ನಾನು ನೋಡಿದೆ ಕುಂಕುಮಕ್ಕೆ ಹೋದಾಗ. ಇಲ್ಲಿ ಆಂಟಿ ಡೆಕೋರೇಟ್ ಮಾಡಿದಂಥ ಲಕ್ಷ್ಮಿ ಅಲಂಕಾರ ಏನು ಮಾಡಿದ್ರು ಅದು ನಂಗೆ ತುಂಬ ಇಷ್ಟ ಆಯಿತು. ಅಂದರೆ ಲಕ್ಷ್ಮಿನೇ ಎದ್ದು ಬಂದಂಗೆ ಅದ್ರ ಕಳೆ ತುಂಬಿತ್ತು. ಇನ್ನೇನು ಆಂಟಿ ಮಹಾಮಂಗಳಾರತಿ ಶುರು ಮಾಡಿದ್ರು. ಅವ್ರದ್ದು ಏನು ಶ್ಲೋಕಗಳಿದೆ, ಲಲಿತಾ ಸಹಸ್ರನಾಮ ಇದೆ, ಅದನ್ನೆಲ್ಲ ಓದ್ಬಿಟ್ಟು ಲಾಸ್ಟಿಗೆ ಮಹಾಮಂಗಳಾರತಿ ಶುರು ಮಾಡಿದರು. ನಾವು ಕೂಡ ಅವರು ಪೂಜೆ ಮಾಡೋದು ನೋಡೋಕ್ಕೆ ಒಂದು ಖುಷಿ, ಯಾಕೆಂದರೆ ಅಷ್ಟು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಯಾವಾಗಲೂ. ಆ ಪೂಜೆ ಮಾಡಬೇಕಾದ್ರೆ ಅವರಲ್ಲಿರೋ ಖುಷಿ, ಮತ್ತು ಅದು ಒಂದು ಸಹನೆ, ಅದು ಒಂದು ಭಕ್ತಿ, ಅದನ್ನು ನೋಡೋಕ್ಕೆ ನನಗೆ ತುಂಬ ಖುಷಿಯಾಗತ್ತೆ. ಯಾವಾಗಲೂ ಹೇಳ್ತಾರೆ ದೊಡ್ಡವರು, ಕೆಲವೊಂದನ್ನು ನೀನೇ ತಿಳ್ಕೊ ಅಥವಾ ಕೆಲವೊಂದನ್ನು ದೊಡ್ಡವರಿಂದ ತಿಳ್ಕೊ, ಕೆಲವೊಂದನ್ನು ನೋಡಿ ತಿಳ್ಕೊ ಅಂತ. ಈ ಪೂಜೆ ಈ ಥರ ವಿಚಾರದಲ್ಲಿ ನನಗೆ ತುಂಬ ಅವರು ಇನ್ಸ್ಪೈರ್ ಮಾಡ್ತಾರೆ. ನನಗೆ ಖುಷಿ ಆಗತ್ತೆ. ಇವಾಗ ನೋಡ್ತಾ ಇರ್ಬೋದು ಏನೆಲ್ಲ ಡಿಫ್ರೆಂಟಾಗಿ ಮಾಡಿದ್ದಾರೆ ಅಂತ ಆ ಪ್ರಸಾದನ. ಇಲ್ಲಿ ವರ್ಣನೂ ಕುಂಕುಮಕ್ಕೆ ಕರ್ಕೊಬಂದಿದ್ದೆ ನಮ್ಮ ಆಂಟಿ ಮಗಳನ್ನ. ಅವಳು ಕೂಡ ಪ್ರಸಾದ ಟೇಸ್ಟ್ ಮಾಡ್ತಿದ್ದಾಳೆ. ಏನೆಲ್ಲ ಆಂಟಿ ಪ್ರಿಪೇರ್ ಮಾಡಿದ್ದಾರೆ ಅದನ್ನು ಅವಳು ಸೂಪರ್ ಅಂತ ಹೇಳ್ತಾ ಇದ್ದಾಳೆ. ನಾನು ಕೇಳ್ತಾ ಇದ್ದೀನಿ ಅವಳ ರಿವ್ಯೂನ, ಹೇಗಿದೆ ಮಗನೇ ಅಂತ. ಈ ಆಂಟಿನೇ ತಿನ್ನಿಸ್ತಿದ್ದಾರೆ ಅವಳಿಗೆ. ಇನ್ನೂ ತುಂಬ ಐಟಮ್ಸ್ ಮಾಡಿದರು. ನಾನು ಕೆಲವೊಂದು ಪ್ರಿಫರೇಬಲಿ ಇಷ್ಟ ಐಟಮ್ಸ್ ಅಷ್ಟೇ ಟೇಸ್ಟ್ ಮಾಡಿದೆ, ಯಾಕಂದರೆ ಎಲ್ಲರೂ ಮನೆಗೂ ಕುಂಕುಮಕ್ಕೆ ಹೋಗಿ ಎಲ್ಲ ಪ್ರಸಾದ ಕೊಟ್ಟು ನನ್ನ ಹೊಟ್ಟೆ ಆಲ್ರೆಡಿ ಫಿಲ್ ಆಗಿತ್ತು. ಸೊ ಹಂಗಾಗಿ ಎಲ್ಲದೂ ಸ್ವಲ್ಪ ಟೇಸ್ಟ್ ಮಾಡಿದೆ. ಬಟ್ ಆಂಟಿ ಮನೆಯಲ್ಲೇ ನಾನು ಕಂಪ್ಲೀಟ್ ಊಟ ಮಾಡಿದ್ದು. ವರ್ಣು ಬೇಡ ಅಂತ ಇದ್ಲು ಪಾಯಸನ. ಎಲ್ಲ ಚೆನ್ನಾಗಿತ್ತು. ಊಟ ಅಂತೂ ಸೂಪರಾಗಿ ಮಾಡಿದರು. ಪ್ರತಿಯೊಂದು ಪುಳಿಯೋಗರೆ, ಬೆಲ್ಲದನ್ನ, ಪಾಯಸ, ಒಬ್ಬಟ್ಟು, ಬೀನ್ಸ್ ಗೊಜ್ಜು ಮತ್ತು ಅನ್ನ ಸಾರು ಎಲ್ಲದೂ ಇತ್ತು. ಅಲ್ಲಿಂದ ಊಟ ಮುಗಿಸ್ಕೊಂಡು ಮತ್ತೆ ತಾರಕ್ಕ ಅವ್ರ ಮನೆಗೆ ನಾನು ಕುಂಕುಮಕ್ಕೆ ಬಂದೆ. ಅವ್ರ ಮನೆ ಲಕ್ಷ್ಮಿನೂ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು.
ಅಲ್ಲಿ ಕೂಡ ನಾನು ಲಕ್ಷ್ಮಿಗೆ ನಮಸ್ಕಾರ ಮಾಡಿಕೊಂಡು ಅವ್ರ ಮನೇಲೂ ಕೂಡ ಊಟ ಮಾಡಿದೆ, ಕಂಪ್ಲೀಟಾಗಿ ಊಟ ಮಾಡಿಕೊಂಡು ಮತ್ತೆ ಇಲ್ಲಿ ನಾಗು ಆಂಟಿ ಮನೆಗೆ ಕುಂಕುಮಕ್ಕೆ ಬಂದೆ. ಇಲ್ಲಿ ನನಗೆ ಇಷ್ಟ ಆಗಿದ್ದು ಇವ್ರು ತುಂಬ ಚೆನ್ನಾಗಿ ಮಾಡಿದರು. ಒಂದು ಏನು ಇನೋವೇಟಿವ್ ಐಡಿಯಾ ಮಾಡಿದರು ಅಂದರೆ ಇವರು ಆ ಕಾಳುಗಳು ಏನಿದೆ ಗೋಧಿ, ರಾಗಿ, ಭತ್ತ ಏನಿದೆ ಅದನ್ನು ಮೊಳಕೆ ಕಟ್ಬಿಟ್ಟು ಅವರು ಅದನ್ನು ಬೆಳೆಸಿದ್ರು. ಅಂದರೆ ಅದು ಒಂದು ಪಾಸಿಟಿವ್ ವೈಬ್. ನೀವೇ ನೋಡ್ತಿರ್ಬೋದು ಎಷ್ಟು ಇನೋವೇಟಿವ್ ಐಡಿಯಾ ಇದು ಅಂತ. ಇದ್ರ ಮೇಲೆ ಲಕ್ಷ್ಮಿನೂ ನಾವು ಕೂರಿಸ್ಬೋದು. ಇದನ್ನು 9 ಡೇಸ್ ಅವರು ಬೆಳೆಸಿದ್ರು. ಎಷ್ಟು ಸೊಂಪಾಗಿ ಬೆಳೆದಿತ್ತು ಅಂದರೆ ಅದು ಬೆರಣಿ ತಂದುಬಿಟ್ಟು ಅದನ್ನು ಮೊಳಕೆ ಕಟ್ಟಿರೋ ಕಾಳನ್ನ 9 ಡೇಸು ಇಟ್ಟಿದ್ರು. ನನಗಂತೂ ಅದು ತುಂಬ ಇಷ್ಟ ಆಯಿತು. ಇವಾಗ ನಾವು ಫೈನಲ್ ಸ್ಟೇಜಿಗೆ ಬಂದೇ ಬಿಟ್ವಿ. ಆಂಟಿ ಕುಂಕುಮ ತಗೋತಿದ್ದಾರೆ. ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ. ಥ್ಯಾಂಕ್ ಯು.